ಭೂಮಿಕಾ ನೀನು ಬಾಮ ಊಟ ಮಾಡೋಣ. ಇಲ್ಲ ಅತ್ತೆ, ನೀವು ಮಾಡಿ, ನಾನು ಆಮೇಲೆ ತಗೋತೀನಿ. ಮಮ್ಮಿ, ಬಿರಿಯಾನಿ ಸೂಪರ್ ಆಗಿದೆ. ಥ್ಯಾಂಕ್ ಯು ಕಂದ. ಏನಂಗ್ ನೋಡ್ತಾ ಇರೋದು? ಬೇಕಾ? ನನ್ಗೇನ್ ಬೇಡ. ಮತ್ತೆ ಯಾಕೆ ನನ್ನೇ ನೋಡ್ತಾ ಇದ್ಯಾ? ನೀನ್ ನಾನ್ ವೆಜ್ ತಿಂತಿದ್ಯಲ್ಲ, ಅದ್ ನನ್ಗೆ ಇಷ್ಟ ಆಗ್ತಿಲ್ಲ. ಯಾಕೆ? ಪಪ್ಪ ತಿಂತಿದ್ರೆ ನಾನ್ ತಿನ್ಬಾರ್ದಾ? ನೀನ್ ತಿನ್ಬೇಡ ಅಂತ ಹೇಳ್ತಿಲ್ಲ, ನೀನ್ ತಿನ್ನೋ ಸ್ಟೈಲ್ ನನ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ದೀನಿ. ನೋಡು ಪಪ್ಪ ಎಷ್ಟು ನೀಟಾಗಿ ತಿಂತಿದಾರೆ ಅಂತ, ನೀನು ತಿಂತಿದ್ಯಾ ನೋಡು. ನೋಡ್ರಿ, ನಮ್ಮ ಮರಿ ಟೀಚರು ಕ್ಲಾಸ್ ತೊಳಕ್ ಶುರು ಮಾಡಿದ್ದಾರೆ. ಒಳ್ಳೆ ಹಾಗೆ ಪಪ್ಪ, ಅಕ್ಕ ಅಂತ ಸ್ಕೋಪ್ ತಗೊಳ್ತಾಳೆ. ನಾನು ಅಕ್ಕ ಅಂತ ಸುಮ್ಮನೆ ಇದ್ದೀನಿ. ಇಲ್ಲಂದ್ರೆ ಏನ್ ಮಾಡ್ತಿದೆ? ಆಯ್ತು ಜಗಳ ಶುರು ಮಾಡ್ಬಿಡಿ, ಸುಮ್ಮನೆ ಊಟ ಮಾಡಿ. ಏಯ್, ಕೋಳಿ ತಿನ್ನೋ ಹೊತ್ತಲ್ಲಿ ನಿಂದೇನ್ರ ಕೋಳಿ ಜಗಳ? ಪಪ್ಪ ನಂಗೊಂದು ಡೌಟು. ಏನಪ್ಪ ನಿನ್ ಡೌಟು? ನಾವು ವೆಜಿಟೇರಿಯನ್ ಫ್ಯಾಮಿಲಿನಾ ಅಥವಾ ನಾನ್ ವೆಜಿಟೇರಿಯನ್ ಫ್ಯಾಮಿಲಿನಾ? ನಾನು ಹೇಳ್ತೀನಿ, ವೆರಿ ಸಿಂಪಲ್. ನಾವೇನು ಬುಡತತ್ತ ಮನೆಗೆ ಹೋದ್ರೆ ವೆಜ್ಜು, ಭಾಗ್ಯಮ್ಮನ ಮನೆಗೆ ಹೋದ್ರೆ ನಾನ್ ವೆಜ್ಜು. ಕರೆಕ್ಟ್. ಒಟ್ಟಲ್ಲಿ ತಿನ್ನೋದು ಇಂಪಾರ್ಟೆಂಟ್ ಅಲ್ವೇನಾ? ಅಪ್ಪ ಮಗ ಸರಿಯಾಗಿದ್ದೀರಾ. ಹ್ಞೂ ಅಮ್ಮ, ನಾನು ನಿಮ್ಮ ಪಾರ್ಟಿ, ಅವ್ನ ಪಪ್ಪ ಪಾರ್ಟಿ. ಎಷ್ಟು ಮುದ್ದಾಗಿ ಮಾತಾಡ್ತೀಯ ಕಂದ. ಮತ್ತೆ ಈಗ ಮುದ್ದಾಗಿ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಒಂದ್ಸಲ ಮಾತು ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ. ನೀನ ಅಂತ ಯುದ್ಧನೇ ಮಾಡ್ಬಿಡ್ತಾರೆ. ಮಲ್ಲಿ, ಏನೋ ಮಾತಾಡ್ತಾನೆ ಇಲ್ಲ, ಯಾಕೆ ಸೈಲೆಂಟ್ ಆಗಿದೆಯಲ್ಲ? ಏನಾಯ್ತು? ಯಾಕೆ ಮ್ಯೂಟು? ವಾಲ್ಯೂಮ್ ರೇಸ್ ಮಾಡು. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಪ್ಪ. ಅಕ್ಕ ಸಖತ್ತಾಗಿ ಅಡುಗೆ ಮಾಡಿದಾರಲ್ವಾ, ಅದಕ್ಕೋಸ್ಕರನೇ ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಟೇಸ್ಟ್ನ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಅಕ್ಕಾರೆ ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಓ, ಇದಾ ವಿಷಯ? ಅದೇ ಅನ್ಕೊಂಡೆ, ಯಾಕೆ ಸೈಲೆಂಟ್ ಆಗ್ಬಿಡ್ತಾಳ ಅಂತ. ತಿನ್ನು ತಿನ್ನು ತಿನ್ನು. ಮಲ್ಲಿ ಹೇಳ್ತಿರೋದು ನಿಜ ಅಮ್ಮ, ಅಡುಗೆ ತುಂಬಾ ರುಚಿಯಾಗಿದೆ.